ಇವತ್ತಿನ ಎಪಿಸೋಡ್ ಎಲ್ಲರೂ ಕೂಡ ನೋಡಿ ಚೆನ್ನಾಗಿರುತ್ತೆ. ಯಾಕೆಂದ್ರೆ ರವಿ ಸರ್ ಅವರು ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೆಯೊಳಗಡೆ ಬಂದು ಸಿನಿಮಾದ ಪ್ರಮೋಷನ್ ವಿಚಾರವಾಗಿ ಬಂದಿರ್ತಾರೆ. ಆಗ ಗಿಲ್ಲಿಯ ಒಂದು ವಿಚಾರಕ್ಕೂ ಕೂಡ ಅಷ್ಟೇ ಬಹಳಷ್ಟು ಖುಷಿ ಪಡ್ತಾರೆ. ಗಿಲ್ಲಿ ಆಟ ಚೆನ್ನಾಗಿದೆ, ಗಿಲ್ಲಿ ನಟ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವರ ಒಂದು ಮುಗ್ಧತೆ ಆಗಿರ್ಬೋದು, ಅವರ ಕಾಮಿಡಿ ಆಗಿರ್ಬೋದು, ಎಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿ ಮೂಡಿ ಬರ್ತದೆ. ಟಾಸ್ ನಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ. ಗಿಲ್ಲಿ ನಟನ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಇದೆ ಹೊರಗಡೆ. ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ನೋಡೋಕೆ ಬಹಳಷ್ಟು ಖುಷಿ ಆಗುತ್ತೆ. ಇದೇ ರೀತಿ ಅವ್ರು ಚೆನ್ನಾಗಿ ಆಟ ಆಡಿದ್ರೆ ಖಂಡಿತವಾಗಿಯೂ ಕೂಡ ಅವರು ಫಿನಾಲೆ ಮೆಟ್ಲು ಹತ್ತುತ್ತಾರೆ ಅನ್ನುವಂಥ ಒಂದು ಮಾತನ್ನ ತಿಳಿಸುತ್ತಾರೆ ರವಿ ಸರ್ ಅವರು. ಹೌದು, ರವಿಚಂದ್ರನ್ ಅವರಿಗೆ ಗಿಲ್ಲಿ ನಟ ಅಂದ್ರೆ ಇಷ್ಟ. ಮತ್ತೆ ಗಿಲ್ಲಿ ನಟ ರವಿ ಸರ್ ಮುಂದೆ ತಮ್ಮ ಒಂದು ಹಳೆಯ ಲವ್ ಸ್ಟೋರಿಯನ್ನು ಸಹ ರಿವೀಲ್ ಮಾಡ್ತಾರೆ. ಅಂದ್ರೆ ಮಂಡ್ಯ ಭಾಗದಲ್ಲಿ ತಾವು ಇದಂತ ಟೈಮಲ್ಲಿ ಒಂದು ಹುಡುಗಿಯ ಮೇಲೆ ಕ್ರಶ್ ಆಗಿತ್ತು, ಲವ್ ಆಗಿತ್ತು. ಸೊ ಆ ಒಂದು ವಿಚಾರವನ್ನು ಸಹ ರವಿ ಸರ್ ಬಳಿ ಹೇಳ್ಕೊತಾರೆ ಗಿಲ್ಲಿ ನಟ. ಆಗ ರವಿ ಸರ್ಗೂ ಕೂಡ ಆಶ್ಚರ್ಯ ಆಗುತ್ತೆ. ನೀನು ಸಹ ಲವ್ ಮಾಡಿದ್ಯೇನು, ಹಾಗೆ ಹೀಗೆ, ಹೆಸರೇನೋ ಹಾಗೆ ಹೀಗೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ರೇಗಿಸುವಂಥದ್ದು, ಚಿಕಾಯಿಸುವಂಥದ್ದು ಎಲ್ಲವನ್ನೂ ಕೂಡ ಮಾಡಿ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ರವಿ ಸರ್ ಬಂದಿದ್ದು ಮನೆ ಮಂದಿಗೆ ಎಲ್ರಿಗೂ ಕೂಡ ಖುಷಿ ಇದೆ. ಪ್ಯಾರ್ ಅಂತ ಒಂದು ಸಿನಿಮಾ, ಸೊ ಆ ಒಂದು ವಿಚಾರಕ್ಕಾಗಿ ಸಿನಿಮಾ ಪ್ರಮೋಷನ್ಗಾಗಿ ಮನೆಯ ಒಳಗಡೆ ರವಿ ಸರ್ ಬಂದಿರ್ತಾರೆ. ಅವರ ಮುಂದಿನ ಸಿನಿಮಾದಲ್ಲಿ ನಡೆಸಿದ್ದಾರೆ. ರವಿ ಸರ್ ಅವರು ಪ್ಯಾರ್ ಸಿನಿಮಾದಲ್ಲಿ ಗಿಲ್ಲಿ ನಟ ಕೂಡ ವಿಶೇಷನ ತಿಳಿಸಿದ್ದಾರೆ.